ನೀವು ನೋಡ್ತಾ ವೀಕ್ಷಕರೇ, ಏನು ಮದ್ದೂರಿನ ಏನು ಪೊಲೀಸ್ ಕ್ವಾರ್ಟರ್ಸ್ ಏನಿದೆ ಆ ಕ್ವಾರ್ಟರ್ಸ್ ಭಾಗದಲ್ಲಿ ಸಹ ರಾಸುಗಳನ್ನ ಕಟ್ಟಿದ್ದಾರೆ. ಸದ್ಯಕ್ಕೆ ಇಲ್ಲೂ ಸಹ ಒಳಗಡೆ ಹೋಗಿ ರಾಸುಗಳು ಎಷ್ಟೆಲ್ಲ ಕಟ್ಟಿದ್ದಾರೆ, ಏನೆಲ್ಲ ಇದು ಮಾಡ್ತಾ ಇದ್ದಾರೆ, ಸೊ ಎಲ್ಲದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಮದ್ದೂರು ನಗರ ಬೆಳೆದಂತೆ ಜಾಗದ ಅಭಾವದಿಂದ ಅಷ್ಟೊಂದು ರಾಸುಗಳು ಕಟ್ಟಿಲ್ಲ. ಬಟ್ ಈ ಬಾರಿ ಹಲವಾರು ರಾಸುಗಳು ಕಟ್ಟಿದ್ದಾರೆ. ಸದ್ಯಕ್ಕೆ ಒಳಗಡೆ ಹೋಗೋಣ. ಒಳಗಡೆ ಹೋಗಿ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಕಟ್ ಮಾಡ. ಸರ್ ನಮಸ್ಕಾರ. ಸರ್ ನಮಸ್ತೆ, ಹೇಳಿ. ನಿಮ್ಮ ಹೆಸರು? ನಮ್ಮ ಹೆಸರು ರಂಜು ಅಂತ. ರಂಜು ಅವ್ರು ಎಲ್ಲಿಂದ ಬರ್ತಾ ಇದ್ದಾರೆ? ನಾವು ಬೆಸಗಳ್ಳಿಯಿಂದ ಜೋಗಿ ಪ್ರೇಮ್ ಇದ್ರಲ್ಲ, ಅವ್ರ ಮಾವನ ಮಗ ರಂಜು ಅಂತ. ಓಕೆ. ನಾವು ಇವಾಗ ತಳಿ ಅಭಿವೃದ್ಧಿಗೆ ಅಂದ್ಬಿಟ್ಟು ಏಕಲವ್ಯನ ಮಗ ತಂದಿದ್ವಿ, ಸಾಮ್ರಾಟ್ ಅಂದ್ಬಿಟ್ಟು. ಓಕೆ. ತಂದು ಇವಾಗ ಒಂದು 20 ದಿನ ಆಯ್ತು. ಅಂದ್ರೆ ಇದು ಏಕಲವ್ಯ ಬ್ಲಡ್ ಲೈನ್? ಬ್ಲಡ್ ಲೈನ್ ಅದ್ರ ಮಗ. ಅದ್ರ ಮಗ ತಂದ್ಬಿಟ್ಟು ಬ್ರೀಡಿಂಗ್ ಪರ್ಫಾರ್ಮೆನ್ಸ್ಗೆ ಅಂತಾನೆ ಹಳ್ಳಿ ಕಾರು ನಮ್ದೆಲ್ಲ ನಾಟಿ ಹೆಸರುಗಳೇ ಇರೋದು. ಗಿರ್ರು, ಸಾಯಿವಾಲು, ರಾಟಿ, ಹರಿಯಾಣು, ಟಾರ್ಪರ್ಕರು. ಓಕೆ. ಅದಕ್ಕೆ ನಾವು ಹಳ್ಳಿ ಕಾರ್ನ ಉಳಿಸ್ಬೇಕು ಅಂದ್ಬಿಟ್ಟು ಏನ್ ಮಾಡಿದ್ವಿ, ಏಕಲವ್ಯನ ಮಗನೇ ಬ್ರೀಡ್ ಒಳ್ಳೆ ಕರು ಬೀಳ್ತದೆ ಅಂತ ತಗೊಬಂದಿದ್ವಿ. ಇವಾಗ ಒಂದು 20 ದಿವಸ ಆಯ್ತು ತಂದು. ಸರ್ ಇದಕ್ಕೆ ಹೆಸರು ಏನಂತ ಇದೆ? ಸಾಮ್ರಾಟ್ ಅಂತ. ಸಾಮ್ರಾಟ್ ಅಂತ. ಅಂದ್ರೆ ನೀವು ನಾಮಕರಣ ಮಾಡಿದ್ದ ಇಲ್ಲ ಮೊದಲೇ ಯಾರಾದ್ರೂ? ಇಲ್ಲ, ಮೊದ್ಲೇ ಅವರೇ ನಾಮಕರಣ ಮಾಡಿ. ಏನೆಲ್ಲಾಗಿದೆ ಸರ್ ಇದಕ್ಕೆ? ಆರಲ್ಲ ಕ್ರಾಸಿಂಗ್ ಎಲ್ಲ ಮಾಡಿಸ್ತಾ ಇದ್ದೀರಾ? ಕ್ರಾಸಿಂಗ್ ಎಲ್ಲ ಮಾಡಿಸ್ತೀವಿ ಸರ್. ಈಗ ನೀವು ಚಾರ್ಜ್ ಮಾಡ್ತಿದ್ರಲ್ಲ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಏನಾದ್ರು? ಇಲ್ಲ ಸರ್, ಇವಾಗ ನಾನೇನ್ ಸದ್ಯ ಚಾರ್ಜ್ ಮಾಡ್ತಾ ಇಲ್ಲ. ಅಂದ್ರೆ ಹಸು ಒಂದ್ ಸ್ವಲ್ಪ ವೀಕ್ ಇತ್ತು ಅವ್ರ ಹತ್ರ. ಇವಾಗ ತಂದು ಇವಾಗ ಒಂದ್ ಸ್ವಲ್ಪ ನಾವು ತಯಾರು ಮಾಡ್ತಿದೀವಿ. ಇನ್ನ ಒಂದ್ 2 ತಿಂಗಳು ಕ್ರಾಸ್ ಮಾಡ್ತಿಲ್ಲ. ಅಂದ್ರೆ ಈಗ ಸದ್ಯಕ್ಕೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕ್ರಾಸಿಂಗ್ ಮಾಡಿಸ್ತಾ ಇದ್ದೀರಾ? ಸರ್ ಬರ್ತಾ ಇದಾರ ಈಗ ಎಲ್ಲ ಹಸುಗಳು ಬರ್ತಿದೆ. ಹಸುಗಳೆಲ್ಲ ಇನ್ನು ಯಾರಿಗೂ ನಮ್ಮ ಹತ್ರ ಓರಿ ತಂದಿದೀವಿ, ಈ ಓರಿ ಅಂತ ಗೊತ್ತಿಲ್ಲ ನಮ್ ಸರೌಂಡಿಂಗು. ಓರಿ ತಂದವ್ರೆ ಅಂತ ಇವಾಗ ಜಾತ್ರೆಲೆಲ್ಲ ಗೊತ್ತಾಯ್ತಲ್ಲ. ಇನ್ನು ಪಬ್ಲಿಕ್ ಆಗಿದೆ, ಈಗ ಹಸುಗಳು ಬರ್ತವೆ. ಹೌದಾ? ಓಕೆ. ಪಬ್ಲಿಸಿಟಿ ಇಲ್ದೇ ಇರೋದ್ರಿಂದ ಹಸುಗಳು ಅಷ್ಟೊಂದಾಗಿ ಬರ್ತಾ ಇಲ್ಲ. ಬಟ್ ಈಗ ಎಲ್ಲ ಜನಗಳಿಗೆ ನಿಧಾನ. ನನ್ನ ಹತ್ರ ಓರಿ ಬಂದೆ ಇವಾಗ 15-20 ದಿನ ಆಯ್ತು. 20 ದಿನ ಆಗಿದೆ. ಅಂದ್ರೆ ಇನ್ನ ಸರಿಯಾಗಿ ಗೊತ್ತಿಲ್ಲ ಭಾಗದವ್ರಿಗೆ. ಈಗ ನಿಮ್ ಫಾರ್ಮ್ ಎಲ್ಲಿ ಬರುತ್ತೆ ಸರ್? ನಿಮ್ದು ಫಾರ್ಮ್ ಎಕ್ಸಾಕ್ಟ್ ಆಗಿ? ಬೆಸಗಳ್ಳಿ ಅಡ್ರೆಸ್ ಬೆಸಗಳ್ಳಿ ಅಡ್ರೋಡ್ ಅಲ್ಲಿ ಫಾರ್ಮ್ ಇರೋದು. ನಿಮ್ಮ ಫಾರ್ಮ್ ಹೆಸರು ಸರ್? ಅಮ್ಮನ ತೋಟ ಅಂತ. ಓಕೆ. ಅಪ್ಪನ ತೋಟ ಅಂತ. ಅಮ್ಮನ ತೋಟ ಅಂತ. ಸೊ ಇಲ್ಲಿ ನಿಮ್ಮಲ್ಲಿ ಎಲ್ಲಾ ಬ್ರೀಡ್? ನನ್ನ ಹತ್ರ ಎಲ್ಲ ಇದೆ. ಗಿರ್ರು, ಸಾಯಿವಾಲು, ರಾಟಿ, ಹರಿಯಾಣು, ಟಾರ್ಪರ್ಕರು, ಹಳ್ಳಿಕಾರು, ಮಲ್ನಾಡ್ ಗಿಡ್ಡ, ಎಲ್ಲಾ ಬ್ರೀಡ್ ಇದೆ. ಅಂದ್ರೆ ಈಗ ನೀವು ಜಾಸ್ತಿ ಫೋಕಸ್ ಮಾಡ್ತಾ ಇರೋದು ಈಗ ಜಸ್ಟ್ ಬೇರೆ ಜೊತೆಗೆ ಈಗ? ನಂದೆಲ್ಲ ನಾಟಿ ತಳಿನೇ. ನಮ್ದು ಯಾವ್ದು A1 ಮಿಲ್ಕ್ ಯಾವ್ದು ಇಲ್ಲ, ಎಲ್ಲ A2 ಮಿಲ್ಕ್. ಅಂದ್ರೆ ನಾಟಿ ತಳಿನೇ. ಅಂದ್ರೆ ಈಗ ಸದ್ಯಕ್ಕೆ ಈಗ ಹಳ್ಳಿಕನ್ನು ನೀವು ಸ್ವಲ್ಪ ಕಾನ್ಸಂಟ್ರೇಷನ್ ಕೊಟ್ಟು ಪ್ರಿಪರೇಷನ್? ಹಳ್ಳಿಕರ್ ನಮ್ಮ ಹತ್ರ ಇದೆ ಆಲ್ರೆಡಿ. 1.5 ಲಕ್ಷ ಎತ್ತು ಇದೆ. ಇದು ಓರಿ ಅಂತ, ಓರಿನೂ ಸಾಕನ ಅಂತ ಓರಿ ತಂದಿದ್ದೀನಿ. ಅಂದ್ರೆ ಈಗ ನಿಮ್ಮ ಸುತ್ತಮುತ್ತಲ ಭಾಗದಲ್ಲಿ ಹಳ್ಳಿಕರ್ ಬ್ರೀಡ್ ಜಾಸ್ತಿ ಇದಾಗ್ಲಿ ಅಂತ ಆಮೇಲೆ ಒಳ್ಳೆ ತಳಿ. ಈಗ ಬ್ರೀಡ್ ಕೇಳ್ತಾರೆ ಸರ್, ಜಾತಿ ಕೇಳ್ತಾರೆ, ಅದಕ್ಕೆ ತಂದಿದ್ದೀನಿ. ಅಂದ್ರೆ ಈಗ ನಿಮ್ಗೆ ಗೊತ್ತಿರೋ ನಮ್ಗೆ ಎಲ್ಲ ಗೊತ್ತಿರತ್ರ ಏಕಲವ್ಯ ಬಂದ್ಬಿಟ್ಟು ಒಳ್ಳೆ ಬ್ರೀಡ್, ಬ್ಲಡ್ ಲೈನ್, ಒಳ್ಳೆ ಬ್ರೀಡ್. ಅದ್ರ ಮಗ ಸಾಮ್ರಾಟ್ ಅನ್ಬಿಟ್ಟು. ಓಕೆ ಸರ್. ಈಗ ಅಕಸ್ಮಾತ್ ಕೊಡೋದಿದ್ರೆ ಇದು ರೇಟ್ ಏನ್ ಹೇಳ್ತೀರಾ? ಸರ್ ಈಗ ಕೊಡೋದೇನಿಲ್ಲ ಸರ್, ನಾವು ಶೋಕಿ ಮಾಡ್ಬೇಕು ಸಾಕಾಗಿ ತಂದಿದ್ದೀನಿ. ಏನ್ ಕೊಡಲ್ಲ ಸರ್. ಅಭಿವೃದ್ಧಿ ಮಾಡ್ಬೇಕು ಅಂತ ತಂದಿದ್ದೀನಿ. ಅಭಿವೃದ್ಧಿ ಮಾಡ್ಬೇಕು ಸರ್. ಈಗ ಅಕಸ್ಮಾತ್ ಸುತ್ತಮುತ್ತಲಿನ ರೈತರು ಬಂದ್ರೆ ನೀವು ಕ್ರಾಸಿಂಗ್ ಎಲ್ಲ ಮಾಡಿಸ್ಕೊಡ್ತೀವಿ ಸರ್. ಓಕೆ, ಫೈನ್. ಇದ್ ಬಿಟ್ರೆ ಬೇರೆ ಯಾವ್ದಿದೆ ಸರ್ ಇಲ್ಲಿ ನಿಮ್ಮ? ಇದು ಬಿಟ್ರೆ ನಮ್ಮ ಮದ್ದೂರು ತಾಲೂಕಲ್ಲಿ ಸದ್ಯಕ್ಕೆ ಓರಿ ಅಂತ ಇರೋದೇ ಹೆಸರು ಮಾಡಿದ್ರೆ ಇದು ಒಂದೇ. ಅಲ್ಲ, ಈಗ ಗೊಂತಲ್ಲಿ ನಿಮ್ದು ಬೇರೆ? ನಮ್ಮ ಫ್ರೆಂಡ್ಸ್ ಎಲ್ಲ ಇದೆ. ನಿಮ್ಮ ಫ್ರೆಂಡ್ಸ್ ಎಲ್ಲ ಇದೆ. ಸದ್ಯಕ್ಕೆ ನಿಮ್ದು ಅಂದ್ರೆ ಇದೊಂದೇ? ನಮ್ದು ಇದೊಂದೇ. ಓಕೆ. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ ಸರ್? ನನ್ನ ಕಾಂಟ್ಯಾಕ್ಟ್ ನಂಬರ್ 9742420790. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ಹೇಳಿ ಸರ್. ನಮಸ್ಕಾರ. ನಿಮ್ಮ ಹೆಸರು? ರಾಜು. ರಾಜು ಅವ್ರು ಎಲ್ಲಿಂದ ಬರ್ತಾ ಇದ್ರ? ನಾವು ಆಲ್ಕೆರೆಯಿಂದ. ಆಲ್ಕೆರೆ, ಮಂಡ್ಯ ತಾಲೂಕು ಆಲ್ಕೆರೆ. ಓಕೆ ಸರ್. ಏನ್ ಅನ್ಸ್ತದೆ ನಿಮ್ಗೆ ಜಾತ್ರೆ, ಮದ್ದೂರು ಜಾತ್ರೆ ಅಂದ್ರೆ ಈಗ ಒಂದು 15 ವರ್ಷದಿಂದ ನಿಂತೋಗಿತ್ತಿದ್ದು. ಓಕೆ. ಏನಪ್ಪಾ ಅಂದ್ರೆ ಈ ವರ್ಷ ಚೆನ್ನಾಗಿ ಪ್ರೈಸ್ ಇಟ್ಟು ಹಳ್ಳಿ ಕಾರ್ಗೆಲ್ಲ ಈ ವರ್ಷ ಚೆನ್ನಾಗಿ ನಡೀತಾ ಇದೆ ಜಾತ್ರೆ. ಜನಕ್ಕೆ ಅಷ್ಟು MLA ಎಲ್ಲ ಉಪಕಾರ ಚೆನ್ನಾಗಿ ಮಾಡವ್ರೆ. ಚೆನ್ನಾಗಿ ನಡೀತಾ ಇದೆ ಜಾತ್ರೆ. ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡೋರು ಸರ್. ನಿಮ್ ಪ್ರಕಾರ ಫೆಸಿಲಿಟೀಸ್ ಅಂದ್ರೆ ಏನೆಲ್ಲ ಫೆಸಿಲಿಟೀಸ್ ಮಾಡಿದ್ದಾರೆ ಸರ್ ಇಲ್ಲಿ? ಎಲ್ಲ ಸೌಲಭ್ಯ ಎಲ್ಲ ಚೆನ್ನಾಗಿ ಮಾಡವ್ರೆ. ಎಲ್ಲದಕ್ಕೂ ದನ ಕರಿಗಳಿಗೆ ಎಲ್ಲ ಎಲ್ಲ ಸುಮಾರು ಎಲ್ಲ ಮಾಡ್ತಾ ಇದಾರೆ. ಚೆನ್ನಾಗಿ ಪ್ರೈಸ್ ಜನ ಇಟ್ಟಿದ್ದಾರೆ. ಈಗ ನೀವು ಎಷ್ಟೇ ರಾಸುಗಳನ್ನ ಕರ್ಕೊಂಡ್ ಬಂದಿದ್ರ ಈ ಒಂದು ಜಾತ್ರೆಗೆ? ಒಂದ್ 2-3 ಬಂದವೆ. ನಿಮ್ದು ಸ್ವಂತ ನಮ್ಮ ಇಂಚರವ. ಇವು ನಮ್ಮ ಮಾವರು ಹೊರಗಡೆ ಸುರೇಶ್ ಅವರು ಅಂತ. ಓಕೆ. ಏನೆಲ್ಲಾಗಿದೆ ಸರ್ ಇದಕ್ಕೆ? ಈಗ ಕಡೆಯಲ್ಲು ಕೆಲಸ ಎಲ್ಲ ಮಾಡಿಸಿದ್ದೀರಾ? ಕೆಲಸಕ್ಕೆಲ್ಲ ಗ್ಯಾರಂಟಿ? ಕೆಲಸ ಎಲ್ಲ ಗ್ಯಾರಂಟಿ. ಓಕೆ. ಏನ್ ಹೇಳ್ತಿದ್ದೀರಾ ರೇಟ್? ಈಗ ಇವು 3.5 ಹೇಳ್ತಾವೆ. 3.5 ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಸರ್? ಏನು ಒಂಚೂರು ಎಂಚೇರ್ಸಿ 3 ಹಿಂದೆ ಮುಂದೆ ಬಿಡ್ತೀವಿ ಸರ್. 3 ಹಿಂದೆ ಕೊಡ್ತೀರಾ? ಓಕೆ. ಇನ್ನೊಂದ್ ಜೊತೆ ಇದೆಯಾ ನಿಮ್ದು? ಇನ್ನು ಸಣ್ಣ ಇಂಚರವೆ. ಬನ್ನಿ ಹೋಗೋಣ ಅಲ್ಲಿ. ಸರ್ ಇದು ನಿಮ್ದೆಲ್ಲ?
ಸರ್ ಇದು ಎಷ್ಟು ತಿಂಗಳು ಕರು ಸರ್ ಇದು? ಇವು ವರ್ಷ ಒಂದು ವರ್ಷ ಇನ್ನ ಹಾಲಲ್ಲೂ ಹಾಲಲ್ಲೂ ಸಹ ಇವು. ಕಡ್ಸ ಊರಿನ ಸರ್ ಇದು? ಓರಿ ಸಹ ಹೊರ್ಗರ ಓರಿ ಎಡ ಹೊಡ್ಸಿದ್ದೀರಾ? ಬೀಜನ ಹಾಕ್ಸದೆ ಸಹ. ಓಕೆ, ಏನ್ ಹೇಳ್ತಿದ್ದೀರಾ ಸರ್ ರೇಟು? ಇವು 3.5 ಮೂರುವರೆ ಸರ್. ಫೈನಲ್ ಅದೇ ಹೆಚ್ಚು ಕಮ್ಮಿ ಒಂಚೂರು ಹೆಚ್ಚು ಕಮ್ಮಿ ಆದ್ರೆ ಬಿಡ್ತೀವಿ ಸರ್. ಓಕೆ, ಇನ್ನೊಂದ್ ಜೊತೆ ಇದೆಯಾ ನಿಮ್ದು? ಒಳಗಡೆ ಹೋಗೋಣ. ನೋಡ್ತಾ ಇರ್ಬೋದು ವೀಕ್ಷಕರೇ, ಪ್ರತಿಯೊಬ್ರು ರೈತರು ಕೂಡ ಸೊ ಈ ಒಂದು ಮದ್ದೂರು ದನಗಳ ಜಾತ್ರೆಗೆ ಬಂದು ಒಳ್ಳೊಳ್ಳೆ ರಾಸುಗಳನ್ನ ಕಟ್ಟಿದ್ದಾರೆ. ಸರ್ ಇದು ಎಷ್ಟು ತಿಂಗಳು ಕರುಗಳು ಸರ್ ಇದು? ಇವೆಲ್ಲ ಒಂದ್ 7 ತಿಂಗಳು ಸಹ. 7 ತಿಂಗಳು. ಏನು 120 ಇಲ್ಲ ಕೂಟ ಮಾಡಿದ್ರ? ಇನ್ನು ಏನು ಕೂಟ ಅಂತ ಮಾಡಿಲ್ಲ, ಇನ್ನು ಒಟ್ಟಲ್ಲಿ ಹಿಂಗೆ ಅವೆ. ಓಕೆ, ಏನ್ ಹೇಳ್ತಿದ್ದೀರಾ ರೇಟ್ ಇದಕ್ಕೆ? ಇವು 1.5. ಇದು ಬಿಟ್ರೆ ಬೇರೆ ಯಾವ್ದಿದೆ ಸರ್? ಬೇರೆ ಓಕೆ, ಫೈನ್. ಸರ್ ಇದು ಮೇವಿನ ವಿಚಾರಕ್ಕೆ ಬಂದ್ರೆ ಮೇವು ಏನೆಲ್ಲ ಮೇವು ಹಾಕ್ತಾ ಇದ್ದಾರೆ? ಅದೇ ಮಾಮೂಲಿ ಚಕ್ಕೆ ಬೂಸ, ಹಾ, ಹಿಂಡಿ, ರವೆ ಬೂಸ, ಜೋಳ ನುಚ್ಚು, ಓಕೆ, ಇವೆಲ್ಲ ಮಿಕ್ಸಿಂಗ್ ಮಾಡಿ ದನ ಕೊಡ್ತೀವಿ ಸರ್. ಈಗ ಎಲ್ಲ ಬಂದು ತಗೊಳ್ಳೋರು ಎಲ್ಲ ಹೋಗ್ತಾ ಇದ್ರೆ ಬಂದು ಕೇಳ್ತಾರೆ? ಸುಮಾರು ಅಂದ್ರೆ ಚೆನ್ನಾಗಿ ನಡೀತದೆ ಜಾತ್ರೆ. ಚೆನ್ನಾಗಿ ನಡೀತದೆ. ಚೆನ್ನಾಗಿ ನಡೀತದೆ. ಒಂದ್ 15 ವರ್ಷ ಆಗಿತ್ತು ನಿಂತಾಗೆ. ಈ ವರ್ಷ ಚೆನ್ನಾಗಿ ನಡೀತದೆ. ಎಲ್ಲ ದೊಡ್ಡ ಎತ್ತೆಲ್ಲ ಬಂದವ ಪ್ರೈಜ್ಗೆ. ಸೌಲಭ್ಯ ಚೆನ್ನಾಗಿ ಮಾಡವ್ರೆ. ಪ್ರೈಜ್ಗೆ ಅಂತ ಅಂದ್ಬಿಟ್ಟು ಇದೆಲ್ಲ ಮಾಡವ್ರೆ ಸರ್. ಫೈನ್ ಸರ್, ಒಳ್ಳೇದಾಗ್ಲಿ. ಸರಿ, ಕಾಂಟ್ಯಾಕ್ಟ್ ನಂಬರ್ ನಿಮ್ಮ ಫೋನ್ ನಂಬರ್ ಹೇಳಿ. ಫೋನ್ ನಂಬರ್ 99 80 63 9916. ಓಕೆ, ಥ್ಯಾಂಕ್ ಯು. ಆಯ್ತು ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ. ನಿಮ್ಮ ಹೆಸರು? ನಮ್ಮ ಹೆಸರು ಮಂಜೇಶ್ ಅಂತ. ಮಂಜೇಶ್ ಅವರು ಎಲ್ಲಿಂದ ಬರ್ತಾ ಇದ್ರ? ನಾವು ಇಲ್ಲೇ ಮದ್ದೂರ್ ಹತ್ರ, ಚೆನ್ನೈಗೊಡಂದೊಡ್ಡಿ. ಮದ್ದೂರ್ ಹತ್ರ ಚೆನ್ನೈಗೊಡಂದೊಡ್ಡಿ. ಓಕೆ ಸರ್, ಏನ್ ಅನ್ಸ್ತದೆ ಜಾತ್ರೆ ನಿಮ್ಗೆ? ಜಾತ್ರೆ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಮಳೆ ಊದಿದ್ರೆ ಇನ್ನು ಚೆನ್ನಾಗಿ ನಡೆಯೋದು. ಗಿರಾಕಿಗಳು ಕಡಿಮೆ ಆಗಿದ್ದಾರೆ. ಸ್ವಲ್ಪ ಬಿಸಿಲು ಬೇರೆ. ಬಿಸಿಲು ಅಂದ್ರೆ ಈಗ ನಿಮ್ಗೆ ಮರದ ನೆರಳು ಸಿಕ್ಕಿದೆ. ಮರದ ನೆರಳು ಸಿಕ್ಕಿದೆ. ಓಕೆ, ಈಗ ನೀವು ಈ ಒಂದು ಜಾತ್ರೆಗೆ ಎಷ್ಟು ಜೊತೆ ರಾಸುಗಳನ್ನ ಕರ್ಕೊಂಡ್ ಬಂದಿದ್ರ? ನಾವು 4 ಜೊತೆ ತಗೊ ಬಂದಿದ್ವಿ. 4 ಜೊತೆ ತಗೊಂಡ್ ಬಂದಿದ್ರ? ಓಕೆ, ವ್ಯಾಪಾರ ಏನಾರು ಆಗಿದೆಯಾ? ಇಲ್ಲ, ವ್ಯಾಪಾರ ಇನ್ಯಾವ್ದು ಬಂದ್ ಕೇಳ್ತಾ ಇದಾರೆ. ಓಕೆ, ಈಗ 4 ಜೊತೆ ತಗೊಂಡ್ ಬಂದಿದ್ರ? 4 ಜೊತೆ ತಗೊಂಡ್. ಈಗ ಒಂದೊಂದಾಗಿ ರೇಟ್ ಕೇಳ್ತಾ ಹೋಗ್ತೀನಿ. ಓಕೆ, ಇದು ಏನೆಲ್ಲಾಗಿದೆ ಸರ್? ಇದು 6 ಕಡೆ. 6 ಕಡೆ. ಏನ್ ಹೇಳ್ತಾ ಇದ್ದೀರಾ ರೇಟ್? ಇದು 3 ಲಕ್ಷ ಹೇಳ್ತಾ ಇದ್ದೀವಿ. 3 ಲಕ್ಷ ಹೇಳ್ತಾ ಇದ್ದಾರೆ. ಕೆಲಸ ಎಲ್ಲ ಮಾಡ್ಸಿದ್ದೀರಾ? ಇಲ್ಲ, ಕೆಲಸ ಎಲ್ಲ ಮಾಡ್ಸಿ. ಏನ್ ಕೆಲಸ ಮಾಡಿದ್ದೀರಾ ಸರ್? ಕೆಲಸ ಸ್ವಲ್ಪ ಕಬ್ಬು ಹೊಡೆದಿದ್ದೀವಿ. ಸಣ್ಣ ಪುಟ್ಟ ಗಾಡಿ ಕೆಲಸ, ಭತ್ತದ ಗದ್ದೆ ಕೆಲಸ, ಆತರ ಗದ್ದೆ ಕೆಲಸ ಎಲ್ಲ ಮಾಡ್ಸಿದ್ರ? 3 ಲಕ್ಷ ಹೇಳ್ತಾ ಇದ್ದಾರೆ. 3 ಲಕ್ಷ ಬಂದ್ ಕೇಳ್ತಾ ಇದ್ದಾರೆ. ಓಕೆ, ನಮ್ಗೆ ರೈಟ್ ಅಡ್ಜಸ್ಟ್ ಆಗ್ತಿಲ್ಲ. ಅದು ಇದು ಬಿಟ್ರೆ ಬೇರೆ ಯಾವ್ದಿದೆ ಸರ್? ಅದು ಬಿಟ್ರೆ ಇದು ಒಂಟಿ ಇದೆ. ಒಂಟಿ ಇದೆಯಾ? ಓಕೆ, ಇದು ಸ್ವಲ್ಪ. ಎಷ್ಟು ತಿಂಗಳು ಕರು ಸರ್ ಇದು? ಇದು 1 ವರ್ಷದ ಕರು. ಅಂದ್ರೆ ಇದೇನು ಬೀಜದೋರಿ ಮಾಡೋಣ ಅಂತನಾ ಇಲ್ಲ? ಇಲ್ಲ, ಇದು ಸ್ವಲ್ಪ ರೇಸ್ ಕುಡಿತಾರೆ. ಸ್ವಲ್ಪ ರ್ಯಾಶ್ ಇದೆ. ರ್ಯಾಶ್ ಇದೆ ಸ್ವಲ್ಪ. ರೇಸು, ಜಲ್ಲಿಕಟ್ಟು ಆ ತರದ್ದು ಆಗುತ್ತೆ. ಎಲ್ಲ ಪ್ರಾಕ್ಟೀಸ್ ಮಾಡಿಸಿದ್ರಾ? ಎಲ್ಲ ಪ್ರಾಕ್ಟೀಸ್. ಓಕೆ, ಏನ್ ಹೇಳ್ತಿದ್ದೀರಾ ರೇಟ್ ಇದಕ್ಕೆ? ಇದಕ್ಕೆ 60,000 ಹೇಳ್ತಾರೆ. 60,000 ಹೇಳ್ತಾರೆ. ಬಂದು ಕೇಳ್ತಾ ಇದ್ದೀರಾ? ಕೇಳ್ತಾ ಇದ್ದಾರೆ. ಓಕೆ, ಓಕೆ, ಸ್ವಲ್ಪ ಅಗ್ರೆಸಿವ್ ಅದು. ಅಗ್ರೆಸಿವ್. ಓಕೆ, ಇದು ಬಿಟ್ರೆ ಬೇರೆ ಯಾವ್ದು? ಇದೊಂದು ಒಂಟಿ ಇದೆ. ಓಕೆ, ಇದು ಎಷ್ಟು ತಿಂಗಳು ಕರು ಸರ್ ಇದು? ಇದು 1.5 ವರ್ಷದ ಕರು. ಇದು 1.5 ವರ್ಷದ. ಏನ್ ಹೇಳ್ತಿದ್ದೀರಾ ರೇಟ್? ಇದಕ್ಕೆ 50,000 ಹೇಳ್ತಾ ಇದ್ದೀವಿ. 50,000 ಹೇಳ್ತಾ. ಇದು ಬಿಟ್ರೆ ಬೇರೆ ಇನ್ಯಾವ್ದು? ಇದಿದೆ. ಇದು ಒಂಟಿ. ಇದು ಎಷ್ಟು ತಿಂಗಳು ಕರು ಇದು? ಇದು ಬರೀ 5 ತಿಂಗಳು ಕರು. ಇದು 5 ತಿಂಗಳು ಕರು. ಏನ್ ಹೇಳ್ತಿದ್ದೀರಾ ರೇಟ್? ಇದಕ್ಕೆ ನಾವು 38,000 ಹೇಳ್ತಾ ಇದೀವಿ. 38. ಒಳ್ಳೆ ಓರಿಗೆ ಆಗುತ್ತಿದ್ದು. ಅಂದ್ರೆ ಬೀಜದೋರಿ ಮಾಡ್ಬೋದಾ? ಬೀಜದೋರಿ ಮಾಡ್ಬೇಕು ಅಂತ ಇದೀವಿ. ಓಕೆ, ನೀವೇ ಮಾಡೋಣ ಅನ್ಕೊಂಡಿದ್ರಲ್ಲ ಬೇರೆಯವ್ರು ಬಂದ್ರೆ ಕೊಟ್ಬಿಡೋಣ? ನಮ್ಗೆ ರೈಟ್ ಬಂದ್ರೆ ಕೊಡೋಣ ಅಂತ. ಕೊಡೋ ಇಂಟ್ರೆಸ್ಟ್ ಏನಿಲ್ಲ, ಹೊಡಿಬೇಕು ಅಂತ ಇತ್ತು, ಹೊಡೆದಿದೀವಿ. ಅಂದ್ರೆ ಈಗ ಜಾತ್ರೆ ಮಾಡ್ಬೇಕು ಅಂತ? ಜಾತ್ರೆ ಮಾಡಬೇಕು. ಮುಖದ ಮೇಲೆ ರೇಕು ಎಲ್ಲ ಎಂತ ಬೇಕು ಎಲ್ಲ ಕರೆಕ್ಟ್ ಆಗಿದೆ. ಅಂದ್ರೆ ಈಗ 38 ಹೇಳ್ತಾ ಇದ್ರ? ಬೀಜದೋರಿ ಮಾಡ್ಬೋದು. ಬೀಜದೋರಿ ಮಾಡ್ಬೋದು. ಇದು ಬಿಟ್ರೆ ಇಷ್ಟನಾ? ಇದು ಬಿಟ್ರೆ ಆ ಕಡೆ ಒಂದಿದೆ. ನರಳು ಕಟ್ ಹಾಕಿದೀವಿ. ಸ್ವಲ್ಪ ಇಲ್ಲೆಲ್ಲ ಬಿಸ್ಲು ಅಂದ್ಬಿಟ್ಟು ನರಳೆಲ್ಲಿದೆ ಅಲ್ಲಿ ತಗೋಬಿಟ್ಟು ಹಾಕಿದೀವಿ. ಸರ್, ಈಗ ಮೇವು ವಿಚಾರಕ್ಕೆ ಬಂದ್ರೆ ಮೇವು ಏನೆಲ್ಲ ಆಗ್ತಾ ಇದೆ? ಮೇವು ಒಣಮೇವು ಜಾಸ್ತಿ ಹಾಕ್ತಿವಿ. ಅದ್ ಬಿಟ್ರೆ ಮುಸ್ಕುನ್ ಜೋಳ ಹಾಕ್ತಿವಿ ಅಷ್ಟೇ. ಅವ್ ಬಿಟ್ರೆ ಹಾಲುಗೇನಾದ್ರೂ ಹಾಕ್ತಾರಾ? ಇದು ಕಾಲು ಮೊಟ್ಟೆ ಎಲ್ಲ ಮಾತ್ರ ಕೊಡ್ತಾ ಇದ್ರೆ? ಫುಲ್ ವೀಕ್ ಆಗಿತ್ತು ಇದು. ಎಲ್ಲ ಇದ್ರ ತಾಯಿ ಸುತ್ತಬಿಟ್ಟಿದ್ದು, ಹಾಲು ಸಿಕ್ಕಿಲ್ಲ ಇದಕ್ಕೆ. ಇದೊಂದು 5 ತಿಂಗಳು ಕರು ಅಷ್ಟೇ ಇದು. ತಮ್ಮ ಕಾಂಟ್ಯಾಕ್ಟ್ ನಂಬರ್? ಕಾಂಟ್ಯಾಕ್ಟ್ ನಂಬರು 9686371487. ಸರ್ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ಲೋಕೇಶ್ ಅವರು ಎಲ್ಲಿಂದ ಬರ್ತಾ ಇದ್ರ? ಯಾಚನಹಳ್ಳಿಯಿಂದ ಸರ್. ಯಾಚನಹಳ್ಳಿ ಎಲ್ಲಿ ಬರುತ್ತೆ ಸರ್? ಬನ್ನೂರ್ ಪಕ್ಕ ಸರ್. ಬನ್ನೂರ್ ಪಕ್ಕ. ಸರ್, ಏನ್ ಅನ್ಸ್ತದೆ ಜಾತ್ರೆ ನಿಮ್ಗೆ? ಜಾತ್ರೆ ತುಂಬಾ ಖುಷಿ ಆಗ್ತಾ ಇದೆ ಸರ್. ತುಂಬಾ ಖುಷಿ ಆಗ್ತಾ ಇದೆಯಾ ಸರ್? ಈಗ ಈ ಒಂದು ಜಾತ್ರೆನಲ್ಲಿ ಎಲ್ಲ ಹಳ್ಳಿ ಕಾರ್ ಕಟ್ಟಿದ್ದಾರೆ, ನೀವು ಒಬ್ರೆ HF ಕಟ್ಟಿರೋದು? ಹೌದು ಸರ್. ಓಕೆ, ಇದೇನೋ ಕ್ರಾಸಿಂಗ್ ಪರ್ಪಸ್? ಕ್ರಾಸಿಂಗ್ ಪರ್ಪಸ್.
ಈಗ ಕ್ರಾಸಿಂಗ್ ಎಲ್ಲ ಮಾಡಿಸ್ತಾ ಇದ್ದೀರಾ ನೀವು? ಮಾಡಿಸ್ತಾ ಇದೀವಿ ಸರ್. ಸರ್ ಎಷ್ಟು ಚಾರ್ಜ್ ಮಾಡ್ತೀರಾ? 500 ರೂಪಾಯಿ ಸರ್. 500 ರೂಪಾಯಿ ಚಾರ್ಜ್ ಮಾಡ್ತೀರಾ ಸರ್? ಬರ್ತಾರೆ ಎಲ್ಲ ಡೈಲಿ? ಬರ್ತಾರೆ ಸರ್. ಈಗಾಗಲೇ 30ಕ್ಕೆ ಬ್ರೀಡಿಂಗ್ ಮಾಡ್ಸಿದೀವಿ ಸರ್. ಅಂದ್ರೆ ಈಗ ಒಳ್ಳೊಳ್ಳೆ ಇದಾಗಿದೆ, ಕರು ಕರು ಹಾಕಿದೆ. ಹುಟ್ಟಿದೆ. ಸರ್ ಇದು ಏನು ಬ್ರೀಡ್ ಸರ್? HF ಅಲ್ಲಿ HF ಜರ್ಮನ್ ಬ್ರೀಡ್ ಸರ್. HF ಜರ್ಮನ್ ಜರ್ಮನ್. ಬ್ರೀಡ್ HF. ಹಾ, ಜರ್ಮನ್ ಬ್ರೀಡ್ HF. ಓಕೆ. ಸ್ವಲ್ಪ ಇದು ಮಾಡ್ಕೊಳ್ಳಿ, ಸ್ವಲ್ಪ ಇದು. ಜರ್ಮನ್ ಬ್ರೀಡ್ HF ಸರ್. ಓಕೆ ಸರ್, ಈಗ ಇದಕ್ಕೆ ಮೇವು ಏನೆಲ್ಲ ಆಗ್ತಾ ಇದೆ? ಮೇವು, ಒಣ ಹುಲ್ಲು, ಸೀಮೆ ಹುಲ್ಲು, ಜೋಳ ಹಾ, ಎಲ್ಲ ಹಾಕ್ತಿವಿ ಸರ್. ಎಲ್ಲ ಹಾಕೊಂಡು ಮೇಂಟೈನ್ ಮಾಡ್ತಾರೆ. ಮೇಂಟೈನ್ ಮಾಡ್ತೀವಿ ಸರ್. ಓಕೆ, ತಮ್ಮ ಕಾಂಟ್ಯಾಕ್ಟ್ ನಂಬರ್? 9945857386 ಸರ್. ಓಕೆ, ಥ್ಯಾಂಕ್ ಯು.